ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ವಾರ್ಡ್ ಸಂಖ್ಯೆ 2ರ ಗಂಗಾನಗರ ಹಾಗೂ ಅನಮೋಲ್ ಕಾಲೋನಿಯ ಮಹಿಳೆಯರು ಶಿಥಿಲಗೊಂಡಿರುವ ಸಾರ್ವಜನಿಕ ಶೌಚಾಲಯವನ್ನು ತಕ್ಷಣ ದುರಸ್ತಿಗೊಳಿಸಬೇಕು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಆಗ್ರಹಿಸಿ ಕೈಯಲ್ಲಿ ಖಾಲಿ ಚೆಂಬು ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಿಳೆಯರು ಹಾಗೂ ಸ್ಥಳೀಯ ನಿವಾಸಿಗಳು ಭಾಗವಹಿಸಿ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ಬೀದಿ ದೀಪ, ರಸ್ತೆ ಸೇರಿ ಹಲವು ಮೂಲ ಸೌಲಭ್ಯಗಳ ಕೊರತೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್, ಜಿಲ್ಲಾಧಿಕಾರಿಗಳ ನಿವಾಸದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರುವ ಗಂಗಾನಗರ ಹಾಗೂ ಅನಮೋಲ್ ಕಾಲೋನಿಯಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲದಿರುವುದು ದುರಂತವಾಗಿದೆ. ಜಿಲ್ಲಾಧಿಕಾರಿ ಹಾಗೂ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರಾಥಮಿಕ ಶಾಲೆಗೆ ಹೊಂದಿಕೊಂಡಿರುವ ಮಹಿಳಾ ಶೌಚಾಲಯ ಸಂಪೂರ್ಣ ಶಿಥಿಲಗೊಂಡಿದ್ದು ಮಹಿಳೆಯರು ದಿನನಿತ್ಯ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು 3 ಕೊಳವೆ ಬಾವಿಗಳು ಕೆಟ್ಟು ನಿಂತಿದೆ. ಚರಂಡಿಗಳು ತುಂಬಿ ಗಬ್ಬೆದ್ದು ದುರ್ವಾಸನೆ ಬೀರ್ತಾ ಇದ್ದು ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದೆ. ಕಸ ವಿಲೇವಾರಿ ವಾಹನ ಸಮರ್ಪಕವಾಗಿ ಬಾರದ ಪರಿಣಾಮ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ತಕ್ಷಣ ಶೌಚಾಲಯ ದುರಸ್ತಿ, ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ, ಕೊಳವೆ ಬಾವಿಗಳ ದುರಸ್ತಿ, ಚರಂಡಿ ಸ್ವಚ್ಛತೆ, ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಫಾಗಿಂಗ್, ಬೀದಿ ದೀಪಗಳ ದುರಸ್ತಿ, ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಸುರಕ್ಷಿತ ಬೇಲಿ ಹಾಗೂ ಸಿಸಿ ರಸ್ತೆ ನಿರ್ಮಾಣ ಸೇರಿ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನೀರಿಲ್ರಿ, ನಮ್ಮ ಓಣಿಗೆ ಮೋರಿ ಹಸ ಇಲ್ಲ, ನೀರಿಲ್ಲ, ಬಾತ್ರೂಮ್ ಎಲ್ಲ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ಯದ. ನಾವು ಹೊರಗಡೆ ಹೋಗ್ತೀವಿ, ಏನಂದಿ ನಮ್ಗೆ ನೀರು ಬೇಕು, ಮೋರಿ ಬೇಕು, ಬಾತ್ರೂಮಿಂದ ಬೇಕ್ರಿ. ನಮ್ಮ ಕಡೆ ಮೋರಿ ಇಲ್ಲ, ನಳ ಇಲ್ಲ, ಎಲ್ಲೋಟ್ ಸರಿಯಾಗಿ ಮಾಡಿಕೊಡ್ಬೇಕ್ರಿ ನೀವು ಎಲ್ಲರೂ. ಏನ್ರಿ ನಮ್ಗ ಶೋಚಂಡ್ ಬಾಳ ತಿಪ್ಪಲ ಅದ, ನೀರಿನ ಬಾಳ ತಿಪ್ಪಲ ಅದ, ಮೋರಿ ವಾಸನ ಅದ. ಯಾರು ಇಲ್ಲಿ ಮೋರಿ ತೆಗಿಲಕ್ ಬರೋದಿಲ್ಲ, ಯಾವುದಕ್ಕಿಲ್ಲ. 3 ತಿಂಗಳಿಗೊಮ್ಮೆ ಮೋರಿ ತೆಗಿಲಕ್ ಬರ್ತಾರ, ತೆಗಿತಾರ, ಹಂಗೆ ಬಿಟ್ಟು ಹೋಗ್ತಾರ. ನಮಗಂತರ ರೋಡಿಗೆ ಹೋಗಿ ಹೋಗದಾಗ ನಾಚಿಗೆ ಬರಾಕತ್ತದ. ನೀರೇ ಇಲ್ರಿ, ಶೋಚಣ್ಣ ಚಾಲಿಲ್ಲ. ಬಾತ್ರೂಮ್ ಅದು ಈಗ ಅದು ಚೆನ್ನಪ್ಪಗೌಡ ಕಡಿಸಿದ ಬೀಳು ಬಿದ್ದದ, ಲೈಟ್ ಇಲ್ಲ. ಶೌಚಾಲಯ ಮಾಡಿದ್ರಿ 10 ವರ್ಷದಿಂದ ಅದಕ್ಕೆ ಏನು ಉಪಯೋಗ ಇಲ್ಲ ರೀ. ಇನ್ನೂ ಉದ್ಘಾಟನೆ ಆಗಿಲ್ಲ. ಇಲ್ಲಿ ಕೆಲವೊಂದು 3 ಬೋರಿಂಗ್ ಬಂದವ್ರಿ. ನೀರಿನ ಭಾಳ ತಿಪ್ಪಲಾದ. ಇಲ್ಲಿ ನೀರಿನ ತಿಪ್ಪಲಾದ್ಮೇಲೆ ಚರಂಡಿಗಳಂತ ಒಂದೂ ಸ್ವಚ್ಛ ಇಲ್ಲ. ಇಲ್ಲಿ ಭಾಳ ಕಷ್ಟ ಇದೆ ಹೆಣ್ಮಕ್ಳಿಗೆ. ಶೌಚಾಲಯ ಹೋಗ್ಬೇಕಾದ್ರೆ ಹೊರ ಹೋಗಿ ಬರ್ತಾರ. ಪೂರಾ ಎಲ್ಲ ರೋಡಿಗೆ ನಿಂತ ಕೇಸಿಂದ ಹೆಣ್ಮಕ್ಳಿಗೆ ಅವ್ರು ಶೌಚಾಲಯಕ್ಕೆ ಹೋಗಂಗೆ ಆಗಿಬಿಟ್ಟದ. ಭಾಳ ತ್ರಾಸಾದ್ರಿ ಇಲ್ಲಿ. ದಯವಿಟ್ಟು ನಮ್ಗೆ ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ರಿ. ನಮ್ಮ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ 2 ಗಂಗಾನಗರ ಮತ್ತು ಅನಮೋಲ್ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯ ಈಗ ಜಿಲ್ಲೆಯಲ್ಲಿ 32 ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಾಗಿರ್ತಕ್ಕಂಥ ಜಿಲ್ಲೆ. ಈ ಮೊನ್ನೆ ಜಿಲ್ಲೆಯಾಗ 16 ವರ್ಷ ಆದ್ರೆ ಹೆಂಗೆ ನಮ್ಮ ಜಿಲ್ಲೆಯಲ್ಲಿ ಮಲತಾಯಿ ಧೋರಣೆ ಅದ, ಅದರಲ್ಲಿ ಕೂಡ ಏನದ 32 ವಾರ್ಡ್ನಲ್ಲಿ ಇದು ಒಂದು ವಾರ್ಡ್ ಕೂಡ ಏನದ ಸಂಪೂರ್ಣ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಮತ್ತೆ ಇಲ್ಲ ಕುಡಿ ನೀರಿಗೆ 3 ಬೋರಿಂಗ್ ಇದ್ರು ಬೋರಿಂಗ್ ಕೆಟ್ಟವ. ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ನಿರ್ಮಾಣ ಆದರೂ ಕೂಡ ಇನ್ನೂ ಅದು ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಸ್ವಚ್ಛ ಮಾಡಬೇಕಿದ್ರಲಿಂತ ಏನದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಇರ್ತಕ್ಕಂಥ ಈ ನಿವಾಸಿಗಳು ನಿನ್ನೆ ನನಗೆ ಬಂದು ಭೇಟಿ ನೀಡಿದಾಗ ಬೇರೆ ಊರಿಗೆ ಹೋಗತಕ್ಕಂಥದ್ದು ಬಂದ್ ಮಾಡಿ ಇವತ್ತು ಬೆಳಗ್ಗೆ ಈ ವಾರ್ಡ್ನಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಇದು ಎಲ್ಲಿ ಆದಂದ್ರೆ ಭಾಳ ದೂರಲ್ಲ, ಜಿಲ್ಲಾ ಅಧಿಕಾರಿಗಳ ಮನೆಯಿಂದ ಹೊಸ ಜಿಲ್ಲಾ ಕೋರ್ಟ್ಲಿಂತ ಕೇವಲ ಅರ್ಧ ಕಿಲೋಮೀಟರ್ ನಿಲ್ಲಿದು. ಅಂಥದ್ರಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಬೇಕು. ಸಂಬಂಧಪಟ್ಟವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳು. ಕೆಳಮಟ್ಟದ ಅಧಿಕಾರಿಗಳು ಏನಂತ ಕಳ್ಳಾಟ ಆಡ್ತಾರೆ. ಅವ್ರು ಯಾರ್ಯಾರು ಅಲ್ಲಿ ಯಾರು ಹೇಳ್ತಾರ ಅವರೇ ಮನೆ ಮುಂದೆ ಸಾಫ್ ಮಾಡೋದು, ಅಲ್ಲೇ ಬ್ಲೀಚಿಂಗ್ ಪೌಡರ್ ಹೊಡಿತಕ್ಕಂಥ ಕೆಲಸ ಆಗ್ತದೆ. ಅದು ಆಗಬಾರ್ದು. ತಕ್ಷಣ 24 ಗಂಟೆ ಒಳಗೆ ಸ್ಥಳಕ್ಕೆ ಭೇಟಿ ನೀಡಿ ಇದು ಸಮಸ್ಯೆ ಬಗೆಹರಿಸಿದ್ರ ಸರಿ. ಇಲ್ಲದಿದ್ರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಏನದ ಹನುಮಾನ್ ಟೆಂಪಲ್ ಅಲ್ಲಿ ಸರ್ಕಲ್ ಬಂದ್ ಮಾಡಿ ಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಯಾದಗಿರಿ ಸೇಡಂ ಮುಖ್ಯ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಪವನ, ವಿಶಾಲ್, ಶಿವರಾಜ್, ವಿಶ್ವನಾಥ್, ಮಹೇಶ್, ಮೌನೇಶ್, ಹನುಮಂತ, ಮಲ್ಲಪ್ಪ, ರಾಜುಗೌಡ, ಸಾಬಣ್ಣ ಸೇರಿ ಅನೇಕರು ಹಾಗೂ ರಾಜಮ್ಮ, ದೇವಕಮ್ಮ, ಬಸಮ್ಮ, ಲಕ್ಷ್ಮೀ, ನಾಗಮ್ಮ, ಶಾನಮ್ಮ, ಮಲ್ಲಮ್ಮ, ಗಂಗಮ್ಮ, ಶಿವಮ್ಮ ಸೇರಿ ಹಲವು ಮಹಿಳೆಯರು ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.